ನಾಡಿನಲ್ಲಿ ಅಮಿತ್ ಶಾ ಸಂಚಾರ. ಇವತ್ತು ಸುತ್ತೂರು ಜಾತ್ರೆ ವೇದಿಕೆಯಲ್ಲಿ ಮೈತ್ರಿ ನಾಯಕರ ಸಮಾಗಮ ಅಂತ. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅಲ್ಲೇ ಮೈತ್ರಿ ನಾಯಕರೊಂದಿಗೆ ಭೇಟಿಯಾಗ್ತಾರೆ. ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ದೋಸ್ತಿ ನಾಯಕರ ರಣಕಹಳೆ ಮೊಳಗಲಿದೆ. ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಕೂಡ ವೇದಿಕೆಯನ್ನ ಹಂಚಿಕೊಳ್ತಾರೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಾಯಕರು ಭಾಗಿಯಾಗಲಿದ್ದು ಮೈತ್ರಿ ಬಳಿಕ ಇದೇ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ನಾಯಕರು. ಕುಮಾರಸ್ವಾಮಿ ಹಾಗೂ ವಿಜೇಂದ್ರಗೆ 5 ನಿಮಿಷ ಭಾಷಣಕ್ಕೆ ಅವಕಾಶ ಇದೆ. ಕಾರ್ಯಕ್ರಮ ಮುಗಿದ ಮೇಲೆ ಅಮಿತ್ ಶಾ ಜೊತೆ ಭೋಜನ ಇದೆ. ಆ ಭೋಜನದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ಮತ್ತು ಅಮಿತ್ ಶಾ ಭೇಟಿಯಾಗ್ತಾರೆ. ಅಮಿತ್ ಶಾ ಎಚ್ಡಿಕೆ ಭೇಟಿ ಬೆನ್ನಲ್ಲೇ ಮೈತ್ರಿಯಲ್ಲೀಗ ಸಂಚಲನ ಮೂಡಿದೆ. ಈಗಾಗಲೇ ಅಮಿತ್ ಶಾರನ್ನ ತಡರಾತ್ರಿ ಬರಮಾಡಿಕೊಂಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹತ್ವದ ಮಾತುಕತೆ ಕೂಡ ನಡೆಸಲಿದ್ದಾರೆ. ಅದರಲ್ಲೂ ಈ ಬಾರಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಈ ಮೈತ್ರಿ ಬಳಿಕ ಒಂದೇ ವೇದಿಕೆಯಲ್ಲಿ ನಾಯಕರು ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಎಂ ಚಿನ್ಕುರಳಿ ಸಂಪರ್ಕದಲ್ಲಿದ್ದಾರೆ. ಮಧು, ಮೈತ್ರಿಯಾದ ಮೇಲೆ ಮೊದಲ ಬಾರಿಗೆ ನಾಯಕರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇರುವಂತದ್ದು ಅಮಿತ್ ಶಾ ಮತ್ತು ಕುಮಾರಸ್ವಾಮಿ, ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ. ಈ ಸುತ್ತೂರು ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಈ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಾಗಿರುವಂತಹ ರಾಜಕೀಯ ಬದಲಾವಣೆ, ಈ ಮೈತ್ರಿ ನಾಯಕರು ಒಟ್ಟಾಗಿ ಕಾಣಿಸ್ಕೊಳ್ಳೋದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ, ಜೊತೆಗೆ ಮಾತುಕತೆ ಕೂಡ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ಸಂಗತಿ. ಡೀಟೇಲ್ಸ್ಗಳೇನೇನು ಲಭ್ಯ ಆಗ್ತಾ ಇದೆ ಕಾರ್ಯಕ್ರಮದ ಬಳಿಕ ಆಗುವಂತಹ ಬದಲಾವಣೆಗಳು? ಪ್ರತಿಮಾ, ಏನಂತ ಹೇಳಿದ್ರೆ ಕೇಳಿ ಇದು ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ರಾಜ್ಯ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಒಟ್ಟೊಟ್ಟಿಗೆ ಒಂದೊಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಹಜವಾಗಿಯೇ ಕೂಡ ಒಂದು ದೊಡ್ಡ ಸಂದೇಶವನ್ನ ಕೊಡುತ್ತೆ. ಅದೇ ರೀತಿಯಾಗಿ ಈಗ ಏನು ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಇದೆ. ಜಾತ್ರಾ ಮಹೋತ್ಸವದಲ್ಲೂ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಅವರ ಜೊತೆಗೆ ಜೆಡಿಎಸ್ನ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ವೇದಿಕೆಯನ್ನು ಹಂಚಿಕೊಳ್ತಾರೆ. ನಾನು ವೇದಿಕೆ ಮುಂಭಾಗದಲ್ಲಿದ್ದೀನಿ, ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದೇ ಒಂದು ವೇದಿಕೆಯಲ್ಲಿ ಅಮಿತ್ ಶಾ ಅವರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇಲ್ಲಿ ಸುಮಾರು 9 ಜನರಿಗೆ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಏನು BL ಸಂತೋಷ್ ಅವರು ಇರ್ಬೋದು, ಜೊತೆಗೆ ಅಮಿತ್ ಶಾ ಅವರ ಜೊತೆಗೆ ಅವರ ಪತ್ನಿ ಕೂಡ ಬಂದಿದ್ದಾರೆ, ಸೋನಾಲ್ ಶಾ ಅವರು, ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅಶೋಕ್ ಇರ್ತಾರೆ, ವಿಜೇಂದ್ರ ಅವರು ಇರ್ತಾರೆ, ಈಶ್ವರ್ ಖಂಡ್ರೆ ಅವರು ಇರ್ತಾರೆ, ಅಂದರೆ ಪ್ರಭಾಕರ್ ಕೋರೆ ಅವರು ಇರ್ತಾರೆ. ಇವರೆಲ್ಲರ ಜೊತೆಗೆ ಮೈತ್ರಿ ನಾಯಕರಾಗಿರ್ತಕ್ಕಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅಮಿತ್ ಶಾ ಅವರ ಜೊತೆಗೆ ಭಾಗವಹಿಸ್ತಾರೆ ವೇದಿಕೆಯಲ್ಲಿ ಅನ್ನೋದು ಸಹಜವಾಗಿಯೇ ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೂ ಕೂಡ NDA ಮೈತ್ರಿಕೂಟದಲ್ಲಿರತಕ್ಕಂಥ ಇಬ್ಬರು ನಾಯಕರು ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು ಅವರ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ದೊಡ್ಡ ಮೆಸೇಜ್ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರ ಒಂದೇ ವೇದಿಕೆಯಲ್ಲಿ ಅಂದರೆ ವೇದಿಕೆಯನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮ ಏನಿದೆ, ಸುತ್ತೂರಿನಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಆದರೆ ಮೈಸೂರಿನ ಟೂರ್ ಏನಿದೆ, ಟೂರಲ್ಲಿ ಒಂದಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು. ಅಂದರೆ ಬೆಳಿಗ್ಗೆ ಕೂಡ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು, ಅದನ್ನು ಸ್ಕಿಪ್ ಮಾಡಿದರೆ ಅದು ಸುತ್ತೂರು ಭೇಟಿ ಆದ ನಂತರದಲ್ಲಿ ದರ್ಶನ. ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಪಡಿತೀನಿ ಮಧು, ಹಾಗೆ ಸಂಪರ್ಕದಲ್ಲಿರಿ. ಒಂದೇ ವೇದಿಕೆಯಲ್ಲಿ ಚಾಣಕ್ಯ ಮತ್ತು ದಳಪತಿ ಕಾಣಿಸ್ಕೊಳ್ತಾ ಇರುವುದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಅಮಿತ್ ಶಾ ಕಾರ್ಯಕ್ರಮದಲ್ಲಿ ಮತ್ತು ಒಂದು ಬದಲಾವಣೆ ಅಂತ ಏನಂದ್ರೆ, ಕೆಲವೇ ಕ್ಷಣಗಳಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಇರ್ತಾರೆ ಅಮಿತ್ ಶಾ, ನಂತರ ಚಾಮುಂಡಿ ಬೆಟ್ಟಕ್ಕೆ ಮಧ್ಯಾಹ್ನ ತೆರಳುತ್ತಾರೆ ಅಮಿತ್ ಶಾ. ಬೆಳಿಗ್ಗೆ 11 ಗಂಟೆಗೆ ಮೊದಲು ಚಾಮುಂಡಿ ಬೆಟ್ಟದ ಭೇಟಿ ನಿಗದಿಯಾಗಿತ್ತು. ಸುತ್ತೂರು ಭೇಟಿ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಅವರು ವಿಸಿಟ್ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಅಚ್ಚರಿಯನ್ನ ಮೂಡಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ, ನಮ್ಮ ಪ್ರತಿನಿಧಿ ಮಧು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಈ ಸಿದ್ದರಾಮಯ್ಯ ಅವರ ತವರೂರಿನಲ್ಲೇ ಅವರಿಬ್ಬರು ಕೂಡ ಭೇಟಿ ಆಗ್ತಾ ಇರುವಂಥದ್ದು ಮೈತ್ರಿ ನಾಯಕರುಗಳು. ಒಂದ್ ರೀತಿಯಲ್ಲಿ ಸಿದ್ದು ತವರೂರಿನಿಂದಲೇ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸುವಂಥದ್ದು, ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನ ಕೂಡ ಈ ಮೂಲಕ ಆಗ್ತಾ ಇದೆಯಾ ಅಂತ?
ಅದು ನೇರ ಪ್ರಯತ್ನವೇ ಕೂಡ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ. ಯಾಕಂತೇಳಿದ್ರೆ ಈಗ BJP ಮತ್ತು ಕಾಂಗ್ರೆಸ್ ನೇರವಾಗಿ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಗುದ್ದಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಗಾಲೋಟವನ್ನು ಅಂದರೆ BJP ನಾಗಾಲೋಟವನ್ನು ತಡೆ ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಪ್ರಯತ್ನ ಏನು ಅವ್ರು ಮಾಡ್ತಿದ್ದಾರೆ ಅದೆಲ್ಲವನ್ನು ಕಟ್ಟಾಕುವಂಥ ನಿಟ್ಟಿನಲ್ಲಿ JDS ಜೊತೆಗೆ BJP ಮೈತ್ರಿಯನ್ನು ಮಾಡಿಕೊಂಡಿದೆ. ಕಳೆದ ಬಾರಿಯೂ ಕೂಡ ಗೆದ್ದಿರ್ತಕ್ಕಂಥ ಸ್ಥಾನಗಳೇನಿವೆ ಅವುಗಳನ್ನು ಇನ್ನು ಉಳಿದಂಥ ಸ್ಥಾನಗಳನ್ನು ಸೇರಿದಂತೆ ಹೆಚ್ಚು ಸ್ಥಾನಗಳನ್ನು ಅಂದರೆ 28 ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು BJP ಮತ್ತು JDSನ ಕೆಲಸ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಂಥ ಒಂದು ಚುನಾವಣಾ ರಣಕಲೆಯನ್ನು ಈ ಸಿದ್ದರಾಮಯ್ಯನವರ ಅಂದರೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಿಂದನೇ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಕೇವಲ BJP ನಾಯಕರಷ್ಟೇ ಅಲ್ಲ, BJP ನಾಯಕರುಗಳ ಜೊತೆಗೆ ನಾವು ಕೂಡ ಅಂದರೆ JDSನ ನಾಯಕರು ಕೂಡ ಕೈ ಜೋಡಿಸಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದೇ ವೇದಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದಲ್ಲದೆ ಇವತ್ತು ಅಮಿತ್ ಶಾ ಅವರು 2 ಮೀಟಿಂಗ್ಗಳನ್ನು ಮಾಡ್ತಾರೆ, ಹೈ ವೋಲ್ಟೇಜ್ ಮೀಟಿಂಗ್ಗಳಾಗಿರ್ತವೆ. ಅದರಲ್ಲಿ ಭಾಳ ಮುಖ್ಯವಾಗಿ ಹೇಳೋದಾದರೆ ಏನಂತ ಹೇಳಿದ್ರೆ ರಾಜ್ಯ ಕೋರ್ ಕಮಿಟಿಯ ಮೀಟಿಂಗ್ ಇರುತ್ತೆ. ರಾಜ್ಯ ಕೋರ್ ಕಮಿಟಿಯ ಮೀಟಿಂಗಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ರಾಜ್ಯ ನಾಯಕರುಗಳಿರ್ಬೋದು, ಇವರೆಲ್ಲರೂ ಕೂಡ ಇರ್ತಾರೆ. ಅವರುಗಳ ಜೊತೆಗೆ ಅದಾದ ನಂತರದಲ್ಲಿ ಕ್ಲಸ್ಟರ್ ಮೀಟಿಂಗ್ ಭಾಳನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೂಡ ಮೈಸೂರು, ಚಾಮರಾಜನಗರ ಎಲ್ಲವನ್ನು ಕೂಡ BJP ತೆಕ್ಕೆಯಲ್ಲಿರ್ತಕ್ಕಂಥ ಸ್ಥಾನಗಳೇ ಆಗಿವೆ. ಆದರೆ ಈ ಬಾರಿಯೂ ಕೂಡ ಅವರಿಂದ ಮಿಸ್ ಆಗಬಾರ್ದು. ಚಾಮರಾಜನಗರದಲ್ಲೂ ಕೂಡ ನಾವು ಗೆಲ್ಲಬೇಕು, ಗೆಲ್ಲುವಂಥ ನಿಟ್ಟಿನಲ್ಲಿ ಯಾವ ಕಾರ್ಯತಂತ್ರವನ್ನು ಮಾಡಬೇಕು ಅಂತೇಳಿ. ಇನ್ನುಳಿದಂತೆ ಈಗ ಏನು ಪಕ್ಷೇತರ ಅಭ್ಯರ್ಥಿ ಇರ್ತಕ್ಕಂಥ ಮಂಡ್ಯ ಏನಿದೆ, ಮಂಡ್ಯವನ್ನು BJP ಅಥವಾ JDSನ ತೆಕ್ಕೆಗೆ ಹಾಕ್ಕೊಳ್ಬೇಕು. BJP ಮತ್ತು JDSನ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳೇನಿದ್ದಾರೆ ಅವ್ರಿಗೆ ಏನೆಲ್ಲ ಸಂದೇಶವನ್ನು ಕೊಡಬೇಕು, ಯಾವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕು, ಇದೆಲ್ಲವೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ಸಹಜವಾಗಿಯೇ ಕೂಡ ಚುನಾವಣೆಯ ಕೆಲಸಗಳನ್ನು ಅದರಲ್ಲೂ ಕೂಡ ತಮ್ಮ ವಿರೋಧಿಗಳಾಗಿರ್ತಕ್ಕಂಥವರ ತವರು ನೆಲದಿಂದನೇ ಶುರು ಮಾಡುವಂಥದ್ದು ಒಂದು ದೊಡ್ಡ ಮೆಸೇಜ್ ಆಗುತ್ತೆ. ಆ ಒಂದು ಮೆಸೇಜಲ್ಲಿ ಮೈತ್ರಿ ಭಾಳ ಗಟ್ಟಿಯಾಗಿದೆ. ಮೈತ್ರಿ ನಾಯಕರುಗಳು ಎಲ್ಲದಕ್ಕೂ ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂಥದ್ದೇನಿದೆ ಅದನ್ನು ಕೂಡ ಇವತ್ತಿನ ಈ ಒಂದು ಮೀಟಿಂಗ್ ಮತ್ತೆ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರುಗಳು ಕಾಣಿಸ್ಕೊಳ್ಳುವಂಥದ್ದು ಮಾತುಕತೆಯನ್ನು ಮಾಡೋದ್ರ ಮೂಲಕವಾಗಿ ತೋರಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.